ಆತ್ಮೀಯ ಸ್ನೇಹಿತರೆ, ಇವತ್ತಿನ ಕಥೆಯ ಶೀರ್ಷಿಕೆ ಪುರುಷ ದ್ವೇಷಿ. ಯಾಕೆ ಪುರುಷರನ್ನು ದ್ವೇಷಿಸ್ತಾರೆ, ಯಾರು ದ್ವೇಷಿಸ್ತಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಚಂದ್ರಪುರದ ರಾಜಕುಮಾರಿ ಚಿತ್ರಾವತಿ ಅಂತ ಅವಳ ಹೆಸರು. ಬಹಳ ಸುಂದರವಾಗಿದ್ಲು ಮತ್ತು ಬುದ್ಧಿವಂತೆ ಕೂಡ. ಅವಳನ್ನು ಮದುವೆ ಆಗಬೇಕು ಅಂತ ಎಲ್ಲ ದೇಶದ ರಾಜಕುಮಾರರು ಕೂಡ ಹಾತೊರಿತಾ ಇದ್ದರೂ ಕೂಡ ಅವಳು ಮದುವೆಗೆ ಒಪ್ತಾ ಇರಲಿಲ್ಲ. ಅಷ್ಟೇ ಅಲ್ಲ, ಅವಳು ತನ್ನ ಅಂತಃಪುರದಲ್ಲೇ ಆಗಲಿ ತೋಟದಲ್ಲಾಗಲಿ ಯಾವುದೇ ಒಬ್ಬ ಪುರುಷನನ್ನು ಕೂಡ ಕೆಲಸಕ್ಕೆ ಸೇರಿಸ್ಕೊಂಡಿರಲಿಲ್ಲ. ಕಾರಣ ಏನಪ್ಪ ಅಂದರೆ ಅವಳಿಗೆ ಪುರುಷರ ನೆರಳು ಕಂಡರೂ ಆಗ್ತಾ ಇರಲಿಲ್ಲ. ಈ ವಿಚಾರದಲ್ಲಿ ರಾಜ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಚಿತ್ರಾವತಿಯ ಮನಸ್ಸನ್ನು ಬದಲಿಸೋದಕ್ಕೆ ಆಗಲಿಲ್ಲ. ಈಗ ಪುರುಷರನ್ನು ಅವಳು ಅಷ್ಟೊಂದು ದ್ವೇಷಿಸ್ತಾಳೆ ಅಂದರೆ ಇನ್ನು ಮದುವೆ ಆಗೋ ಮಾತು ಎಲ್ಲಿಂದ ಬಂತು? ಅದಕ್ಕೋಸ್ಕರ ಯಾರನ್ನೂ ಅವಳು ಒಪ್ಕೊಳ್ತಾ ಇರಲಿಲ್ಲ. ಆವಂತಿ ದೇಶದ ರಾಜಕುಮಾರ, ಅವನ ಹೆಸರು ಚಂದ್ರಕೇತು ಅಂತಂದ್ಬಿಟ್ಟು, ತುಂಬ ಬುದ್ಧಿವಂತ ಮತ್ತು ಸಾಹಸಿ ತರುಣನಾಗಿದ್ದ. ಅವನು ಚಿತ್ರಾವತಿಯ ಚಿತ್ರವನ್ನು ನೋಡಿ, ಅಂದರೆ ಫೋಟೋ ನೋಡಿ ಅವಳನ್ನೇ ಮದುವೆ ಆಗಬೇಕು ಅಂತ ಅವನು ಇಷ್ಟಪಡ್ತಾನೆ. ಆದರೆ ಚಿತ್ರಾವತಿಯ ಪುರುಷ ದ್ವೇಷ ಅವನಿಗೂ ಕೂಡ ಗೊತ್ತಿತ್ತು. ಆದರೂ ಕೂಡ ಹೇಗಾದರೂ ಮಾಡಿ ಅವಳನ್ನು ಗೆಲ್ಲಬೇಕು ಅಂತ ಅವನು ತೀರ್ಮಾನ ಮಾಡ್ತಾನೆ. ಅದಕ್ಕೋಸ್ಕರ ಏನು ಮಾಡ್ತಾನೆ, ಮಾರು ವೇಷದಲ್ಲಿ ಚಂದ್ರಪುರಕ್ಕೆ ಬಂದು ಊರ ಹೊರಗಡೆ ಇರುವಂತಹ ಅಡುಗಲಜ್ಜಿ ಮನೆಯಲ್ಲಿ ವಾಸ ಮಾಡ್ತಾನೆ. ಒಂದು ಅಡುಗಲಜ್ಜಿ ಇರುತ್ತೆ, ಆ ಅಜ್ಜಿ ಮನೆಯಲ್ಲಿ ವಾಸ ಮಾಡ್ತಾನೆ. ಆ ಅಡುಗಲಜ್ಜಿ ಮನೆ ಮುಂದೆ ಒಂದು ದೊಡ್ಡ ಹೂವಿನ ತೋಟವನ್ನು ಮಾಡ್ಕೊಂಡಿರ್ತಾಳೆ ಅವಳು. ಅದರಲ್ಲಿ ತುಂಬ ಹೂಗಳು ಬಿಡ್ತಾ ಇದ್ದು ಪ್ರತಿದಿನ ಹೂವಿನ ಮಾಲೆಯನ್ನು ಮಾಡಿ ಪ್ರೀತಿಯಿಂದ ರಾಜಕುಮಾರಿ ಚಿತ್ರಾವತಿಗೆ ಅವಳು ತಗೊಂಡೋಗಿ ಕೊಡ್ತಾ ಇದ್ಲು. ಚಂದ್ರಕೇತು ಏನು ಮಾಡ್ತಾನೆ, ಅಜ್ಜಿಗೆ ಒಂದು ಬೆಲೆ ಬಾಳುವಂಥ ಒಂದು ಕಾಣಿಕೆಯನ್ನು ಕೊಟ್ಟು, ಅಜ್ಜಿ, ರಾಜಕುಮಾರಿ ಚಿತ್ರಾವತಿ ಪುರುಷರನ್ನು ಯಾಕೆ ದ್ವೇಷಿಸ್ತಾಳೆ ಅಂತ ಅಂದ್ಬಿಟ್ಟು ಕೇಳ್ತಾನೆ. ಆಗ ಅಜ್ಜಿ ಹೇಳ್ತಾಳೆ, ಅಯ್ಯೋ ಅದೊಂದು ದೊಡ್ಡ ಕಥೆಯಪ್ಪ. ಚಿತ್ರಾವತಿಗೆ ಚಿಕ್ಕ ಹುಡುಗಿ ಇದ್ದಾಗ್ಲಿಂದನೂ ಕೂಡ ಕಥೆಯ ಹುಚ್ಚು, ಅಂದರೆ ಬಾಲ್ಯದಿಂದನೂ ಅವಳಿಗೆ ಕತೆ ಹುಚ್ಚಿತ್ತು. ಇವಳು ಚಿಕ್ಕವಳಾಗಿದ್ದಾಗ ತಾಯಿ ತೀರ್ಕೊಂಡ್ಲು. ಅವಳನ್ನು ಮುದುಕಿ ದಾದಿ ಒಬ್ಳು ಸಾಕ್ತಾ ಇದ್ಲು. ದಿನಾ ಮಲಗಬೇಕಾದ್ರೆ ಆ ದಾದಿ ಒಂದು ಕಥೆಯನ್ನು ಹೇಳ್ತಾ ಇದ್ಲಂತೆ. ಆ ಕಥೆನೇ ಚಿತ್ರಾವತಿಯ ಮನಸ್ಸಲ್ಲಿ, ಆ ಹೇಳ್ತಾ ಇದ್ದಂತಹ ಕಥೆಯನ್ನು ಕೇಳಿ 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 ಅವಳ ಮನಸ್ಸಿಗೆ ಅದು ನೆಟ್ಟು ಪುರುಷ ದ್ವೇಷಿಯಾಗಿದ್ದಾಳೆ ಅಂತಂದ್ಬಿಟ್ಟು ಹೇಳ್ತಾಳೆ. ಅದ್ಯಾವ ಕತೆ ಅಜ್ಜಿ ಅಂತ ಕೇಳ್ತಾನೆ. ಅದು ಮೈನಾ ಹಕ್ಕಿಯ ಕಥೆನಪ್ಪ. ಹಿಂದೆ ಕಾಡಲ್ಲಿ ಮೈನಾ ಹಕ್ಕಿ ದಂಪತಿಗಳಿದ್ರು, ಅಂದರೆ ಗಂಡ ಹೆಂಡತಿ ಇದ್ರು. ಅವರು ಮಕ್ಕಳ ಜೊತೆ ಒಂದು ಗೂಡನ್ನು ಕಟ್ಕೊಂಡು ಇದ್ವಂತೆ. ಅವೆರಡು ಒಂದನ್ನೊಂದು ತುಂಬ ಪ್ರೀತಿಸ್ತಾ ಇದ್ವಂತೆ. ಒಂದ್ಸರಿ ಕಾಡಿಗೆ ಕಾಳ್ಗಿಚ್ಚು ಹಬ್ಬುತ್ತೆ. ಆಗ ಹೆಣ್ಣು ಮೈನಾ ಗಂಡನಿಗೆ ಹೇಗಾದರೂ ಮಾಡಿ ನಾವು ಇಲ್ಲಿಂದ ಮಕ್ಕಳ ಜೊತೆ ತಪ್ಪಿಸ್ಕೊಂಡು ಹೋಗ್ಬಿಡೋಣ ಅಂತ ಹೇಳುತ್ತಂತೆ. ಆಗ ಗಂಡು ಮೈನಾ ಅರಣ್ಯದಲ್ಲೇ ಎತ್ತರವಾಗಿರುವಂಥ ಈ ದೊಡ್ಡ ಮರದ ತುದಿಯಲ್ಲಿರುವಂಥ ಗೂಡಿನವರೆಗೂ ಕೂಡ ಆ ಕಾಳ್ಗಿಚ್ಚು ಬರೋದಿಲ್ಲ, ನೀನು ಏನು ಯೋಚನೆ ಮಾಡಬೇಡ. ಅಂದರೆ ಆ ಕಾಡಲ್ಲೇ ತುಂಬ ಎತ್ತರವಾಗಿರುವಂಥ ಮರದಲ್ಲಿ ಇವರು ಗೂಡು ಮಾಡ್ಕೊಂಡು ಇರುವಂಥದ್ದು. ಸೊ ಅದಕ್ಕೆ ಆ ಕಾಡ್ಗಿಚ್ಚು ಬಂದರೂ ಕೂಡ ಇಷ್ಟು ಎತ್ತರದವರೆಗೂ ಕೂಡ ತುದಿವರೆಗೂ ಕೂಡ ಬರೋದಿಲ್ಲ, ನೀನೇನು ಯೋಚನೆ ಮಾಡಬೇಡ ಅಂತಂದ್ಬಿಟ್ಟು ಸಮಾಧಾನ ಪಡಿಸುತ್ತೆ ಆ ಗಂಡು ಮೈನಾ. ಸೊ ಹೆಣ್ಣು ಮೈನಾ ಆ ಮಾತನ್ನು ನಂಬಿ ಸುಮ್ಮನೆ ಇತ್ತು. ಕೊನೆಗೆ ಕಾಳ್ಗಿಚ್ಚು ಮರಕ್ಕೇರಿ ಗೂಡಿನವರೆಗೂ ಕೂಡ ಬಂದ್ಬಿಡುತ್ತೆ. ಹೆಣ್ಣು ಮೈನಾ ಗಾಬರಿಯಿಂದ ತಿರುಗಿ ನೋಡಿದಾಗ ಗಂಡು ಮೈನಾ ತನ್ನ ಪ್ರಾಣವನ್ನು ಉಳಿಸ್ಕೊಳ್ಳೋದಕ್ಕೆ ಹೊರಟೋಗಿತ್ತು. ಹೆಣ್ಣು ಮೈನಾ ತನ್ನ ಮಕ್ಕಳ ಜೊತೆ ಸುಟ್ಟು ಬೆಂದು ಹೋಯಿತು. ಚಿತ್ರಾವತಿಗೆ ನಾನೇ ಆ ಹೆಣ್ಣು ಮೈನಾ ಅನ್ನುವಂಥ ಭ್ರಮೆ ಬಂದಿದೆ. ನನ್ನನ್ನು ನಡುನೀರಲ್ಲಿ ನಂಬಿಸಿ ಕೈ ಬಿಟ್ಟಂಥ ಗಂಡು ಮೈನಾವನ್ನು ಅವಳು ದ್ವೇಷ ಮಾಡ್ತಿದ್ದಾಳೆ. ಅದಕ್ಕೋಸ್ಕರನೇ ಅವಳಿಗೆ ಪುರುಷರು ಅಂತಂದರೆ ಮೋಸ, ವಂಚನೆ, ಸ್ವಾರ್ಥಿಗಳು ಅನ್ನುವಂಥ ಭಾವನೆ ಬಂದ್ಬಿಟ್ಟಿದೆ ಅಂತಂದ್ಬಿಟ್ಟು ಹೇಳ್ತಾನೆ. ಎಂಥ ಹುಚ್ಚು ನೋಡಿ, ಅವಳು ತಾನೇ ಆ ಭ್ರಮೆನಲ್ಲಿ ಹೊರಟೋಗಿದ್ದಾಳೆ. ಅದಕ್ಕೆ ಅವಳು ಇವಾಗ ಗಂಡಸರನ್ನು ದ್ವೇಷಿಸ್ತಾ ಇದ್ದಾಳೆ. ಮಾರನೇ ದಿನ ಚಂದ್ರಕೇತು ಏನು ಮಾಡ್ದ, ರಾಜನ ಅರಮನೆಗೆ ಹೋಗಿ, ಮಹಾರಾಜ, ನಾನು ಅನೇಕ ದೇಶ ವಿದೇಶಗಳನ್ನು ತಿರುಗಿ ಬೇಕಾದಷ್ಟು ಕತೆಗಳನ್ನು ಸಂಗ್ರಹ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಮ ಪರಿವಾರದವರು ಇಷ್ಟಪಟ್ಟಿದ್ದೇ ಆದರೆ ಇವತ್ತು ಮಧ್ಯಾಹ್ನ ಆ ವಿದೇಶದ ಕತೆಗಳನ್ನು ಬೇಕಾದಷ್ಟಿದೆ ನನ್ನ ಹತ್ರ, ಹೇಳ್ತೀನಿ ಅಂತಂದ್ಬಿಟ್ಟು ಹೇಳ್ತಾನೆ. ಈ ಸುದ್ದಿ ಅರಮನೆಯಲ್ಲೆಲ್ಲ ಹಬ್ಕೊಳ್ಳುತ್ತೆ. ಚಿತ್ರಾವತಿಯೂ ಕೂಡ ಕತೆ ಕೇಳೋದಕ್ಕೆ ಉತ್ಸುಕಳಾಗಿ ಒಡ್ಡೋಲಗಕ್ಕೆ ಬರ್ತಾಳೆ. ಆದರೆ ಅವಳು ಪುರುಷ ದ್ವೇಷಿ ಅಲ್ವಾ, ಅದಕ್ಕೋಸ್ಕರ ರಾಜಕುಮಾರನನ್ನು ನೋಡಬಾರದು ಅಂತ ಮಧ್ಯೆ ಒಂದು ತೆರೆ ಹಾಕ್ಸಿರ್ತಾಳೆ. ಅವ್ನು ನನ್ನ ಕಣ್ಣಿಗೆ ಕಾಣಿಸ್ಬಾರ್ದು ಅಂತ.
ಹೇಳಿದ ಸಮಯಕ್ಕೆ ಸರಿಯಾಗಿ ರಾಜ್ಕುಮಾರ ಬಂದ. ಕತೆ ಹೇಳೋದಕ್ಕೆ ಮುಂಚೆ ನಮಸ್ಕಾರ ಮಾಡಿ, ಮಹಾರಾಜ ನಾನು ಕತೆ ಹೇಳ್ತೀನಿ, ನನ್ನದೊಂದು ನಿಬಂಧನೆ ಇದೆ. ಏನು? ನಾನು ಕತೆ ಹೇಳಬೇಕಾದ್ರೆ ಯಾವ ಹೆಂಗಸನ್ನು ನಾನು ನೋಡೋದಕ್ಕೆ ಇಷ್ಟಪಡೋದಿಲ್ಲ, ನಾನು ಸ್ತ್ರೀ ದ್ವೇಷಿ ಅಂತ ಹೇಳ್ತಾನೆ. ಆಗ ರಾಜ ಅದಕ್ಕೆ ಕಾರಣ ಏನಪ್ಪ ಅಂತ ಕೇಳ್ತಾನೆ. ಅದಕ್ಕೆ ಅವನು ಹೇಳ್ತಾನೆ, ಅದಕ್ಕೆ ಅಂತಾನೆ ಒಂದು ಕತೆ ಇದೆ. ಏನು ಅಂತಂದರೆ, ನಾನು ಚಿಕ್ಕವನಿದ್ದಾಗ ನಮ್ಮೂರಿಗೆ ತ್ರಿಕಾಲ ಜ್ಞಾನಿಗಳಾದಂತಹ ಬೈರಾಗಿಗಳೊಬ್ಬರು ಬಂದಿದ್ದರು. ನನ್ನನ್ನು ನೋಡಿ ನನ್ನ ಪೂರ್ವ ಜನ್ಮದ ವೃತ್ತಾಂತವನ್ನು ಹೇಳಿದ್ರು. ಏನು ಅಂದರೆ, ಹೋದ ಜನ್ಮದಲ್ಲಿ ನಾನೊಂದು ಗಂಡು ಮೈನಾ ಪಕ್ಷಿಯಾಗಿದ್ದೆ. ನನ್ನ ಜೊತೆಗಾತಿಯನ್ನು ನಾನು ತುಂಬಾ ಪ್ರೀತಿಸ್ತಾ ಇದ್ದೆ. ನಮಗೆ ಪುಟ್ಟ ಪುಟ್ಟ ಮರಿಗಳು ಕೂಡ ಇದ್ವು. ಒಂದು ಸರಿ ಕಾಡ್ಗಿಚ್ಚು ಹಬ್ಬದಾಗ ನಾನು ನನ್ನ ಜೊತೆಗಾರ್ತಿಗೆ ಬೆಂಕಿ ಬಿದ್ದಿದೆ, ಮರಗಳನ್ನು ತಗೊಂಡು ನಾವು ಹಾರು ಹೋಗ್ಬಿಡೋಣ ಅಂತಂದ್ಬಿಟ್ಟು ಪರಿಪರಿಯಿಂದ ಕೇಳ್ಕೊಂಡೆ. ಅಂದರೆ ಬೇಕಾದಷ್ಟು ರೀತಿಯಲ್ಲಿ ಅವಳಿಗೆ ಹೇಳಿದೆ. ಅದಕ್ಕೆ ಆ ಹಠಮಾರಿ, ಇಲ್ಲ, ಕಿಚ್ಚು ಮರ ಹತ್ತಿ ಗೂಡಿಗೆ ಬರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ಲು. ಅವಳ ಮಾತನ್ನು ನಂಬಿ ನಾನು ಸುಮ್ಮನೆ ಆಗೋದೆ. ದುರ್ದೈವದಿಂದ ಬೆಂಕಿ ಗೂಡಿನ ತನಕನೂ ಬಂದ್ಬಿಡ್ತು. ಗಾಬರಿಯಿಂದ ತಿರುಗಿ ನೋಡಿದಾಗ ನನ್ನ ಹೆಂಡತಿ ತಾನೊಬ್ಬಳೇ ಹೊರಟೋಗಿದ್ಲು. ನಾನು ನನ್ನ ಮರಿಗಳ ಜೊತೆ ಆ ಕಾಡ್ಗಿಚ್ಚಿನಲ್ಲೇ ಸುಟ್ಟು ಬೆಂದು ಹೋದೆ. ನನ್ನ ಪೂರ್ವ ಜನ್ಮದ ಪುಣ್ಯದಿಂದ ಈ ಜನ್ಮದಲ್ಲಿ ನಾನು ರಾಜಕುಮಾರನಾಗಿ ಹುಟ್ಟಿದ್ದೀನಿ. ಆದರೆ ನನಗೆ ಹೆಣ್ಣಿನಿಂದ ಮೋಸ ಆಗಿರೋದ್ರಿಂದ ನನ್ನ ತಾಯಿಯನ್ನು ಹೊರತುಪಡಿಸಿ ಬೇರೆ ಯಾವುದೇ ಹೆಣ್ಣನ್ನು ನಾನು ನೋಡೋದಕ್ಕೆ ಇಷ್ಟಪಡೋದಿಲ್ಲ ಅಂತಂದ್ಬಿಟ್ಟು ಚಂದ್ರಕೇತು ಹೇಳ್ತಾನೆ. ತೆರೆ ಆ ಕಡೆ ಇದ್ದಂತಹ ಚಿತ್ರಾವತಿ ಈ ಮಾತನ್ನು ಕೇಳಿಸ್ಕೊಂಡು ಕೋಪದಿಂದ ಪರದೆಯನ್ನು ಕಿತ್ತೆಸೆದು ಹೊರಗಡೆ ಬರ್ತಾಳೆ. ಇದು ಸುಳ್ಳು, ಗೂಡಿಗೆ ಬೆಂಕಿ ಹತ್ತಿದಾಗ ಓಡ್ ಹೋದವನು ನೀನು, ನಾನಲ್ಲ ಅಂತ ಹೇಳ್ತಾಳೆ. ಚಂದ್ರಕೇತು ಚಿತ್ರಾವತಿಯ ಮುಖವನ್ನು ನೋಡ್ತಾನೆ. ಚಿತ್ರದಲ್ಲಿರೋದಕ್ಕಿಂತಲೂ ಕೂಡ ಹೆಚ್ಚು ಸುಂದರವಾಗಿದ್ಲು ರಾಜ್ಕುಮಾರಿ. ಅದೆಲ್ಲ ಸುಳ್ಳು, ನೀನೇ ಹೋಗಿದ್ದು ಅಂತಂದ್ಬಿಟ್ಟು ಚಂದ್ರಕೇತು ಹೇಳ್ತಾನೆ. ನಾನಲ್ಲ ನೀನು, ಅಲ್ಲ ನೀನು. ಹೀಗೆ ಅವರಿಬ್ಬರ ವಾಗ್ವಾದ ಬೆಳೀತಾನೇ ಹೋಯ್ತು. ಕೊನೆಗೆ ಮಹಾರಾಜ ನಗ್ತಾ ಹೇಳ್ತಾನೆ, ಜಗಳ ಸಾಕು ಬಿಡಿ. ಹೋದ ಜನ್ಮದಲ್ಲಿ ನೀವಿಬ್ಬರೂ ಕೂಡ ಗಂಡ ಹೆಂಡತಿಯಾಗಿದ್ದಿತ್ತು ಖಂಡಿತ ನಿಜಾನೇ. ಕಾಡಿಗೆ ಬೆಂಕಿ ಬಿದ್ದಾಗ ಗಾಬರಿ ಮತ್ತು ಗದ್ದಲದಲ್ಲಿ ನೀವಿಬ್ಬರೂ ಕೂಡ ತಪ್ಪಿಸ್ಕೊಂಡು ಹೋಗ್ಬಿಟ್ಟಿದ್ರಿ. ಅದಕ್ಕೆ ದೇವರು ಈ ಜನ್ಮದಲ್ಲಿ ನಿಮ್ಮಿಬ್ಬರನ್ನ ಮತ್ತೆ ಒಂದುಗೂಡಿಸಿ ಮದುವೆ ಆಗಬೇಕು ಅಂತಾನೆ ರಾಜವಂಶದಲ್ಲಿ ಹುಟ್ಟೋದಕ್ಕೆ ಕಾರಣನಾಗಿದ್ದಾನೆ. ಅದಕ್ಕೋಸ್ಕರ ಈ ಜನ್ಮದಲ್ಲಿ ಮದುವೆಯಾಗಿ ನೀವು ಸಂತೋಷದಿಂದ ಮಕ್ಕಳನ್ನ ಪಡೀರಿ ಅಂತಂದ್ಬಿಟ್ಟು ಹೇಳ್ತಾನೆ. ಕೊನೆಗೆ ರಾಜಕುಮಾರಿ ಚಿತ್ರಾವತಿ ಮತ್ತು ರಾಜಕುಮಾರ ಚಂದ್ರಕೇತುವಿನ ಮದುವೆಯಾಗಿ ಅವರಿಬ್ಬರು ಸುಖವಾಗಿರ್ತಾರೆ. ಹರೇ ಕೃಷ್ಣ.